जय 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 भीम, जय 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 भीम, जय जय जय। ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅವರಿಗೆ ಸ್ವಾಗತವನ್ನು ಪ್ರೀತಿಗಳಿಗೆ ಒಂದು ಪುಷ್ಪ ರೀತಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಓಂ ಶಾಂತಿ ಶಾಂತಿ ಶಾಂತಿ. ಭಾರತದ ಜನಗಳಾದ ನಾವು ಭಾರತದಲ್ಲಿ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹವನ್ನು ನೀಡೋಣ. ಕಬಡ್ಡಿಯಲ್ಲಿ
ಯಕ್ಕುಂದ ಅಂಬೇಡ್ಕರ್ ಶಾಲೆಯ ವತಿಯಿಂದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿರುವಂತದ್ದು. ಅದಕ್ಕೆ ಈ ಬಹುಮಾನವನ್ನ ವಿತರಣೆ ಮಾಡಲಾಗಿದೆ. ಒಂದು ಪ್ರೋತ್ಸಾಹವನ್ನ ನೀಡೋಣ. ವಾಲಿಬಾಲ್ ತಂಡದಲ್ಲಿ ವಿಜೇತರಾಗಿರುವವರು 9ನೇ ತರಗತಿ ಪ್ರೋತ್ಸಾಹವನ್ನು ನೀಡೋಣ. ಹಾಗೆ 3ನೇ ಸ್ಥಾನವನ್ನ ಪಡೆದಂತ ಕಾರ್ತಿಕ್ 9ನೇ ತರಗತಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ವಾಣಿಶ್ರೀ ಮೇಡಮ್ ಅವರೇ, ಹಾಗೂ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶೋಭಾರಾಣಿ ಮೇಡಮ್ ಅವರೇ, ಹಾಗೂ ಉಪಾಧ್ಯಕ್ಷ ಮಾಜಿ ಆಗಿರ್ತಕ್ಕಂಥ ರಂಗನಾಥ್ ಅವರೇ, ಮಂಜಣ್ಣನವರೇ, ಪ್ರಕಾಶ್ ಅವರೇ, ಹಾಗೂ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಉಮಾಶಂಕರ್ ಅವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಗೌರವಾನ್ವಿತ ಅಧಿಕಾರಿ ಬಂಧುಗಳೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರೇ, ಎಲ್ಲ ಕಡೆ ಇವತ್ತು ರಾಜ್ಯಾದ್ಯಂತ ಇವತ್ತು ಅಂಬೇಡ್ಕರ್ ಅವರ ಒಂದು ರಥಯಾತ್ರೆ, ಈ ಸಂವಿಧಾನವನ್ನ ಕುರಿತು ಏನು ಇವತ್ತು ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಿದೆ. ನಮ್ಮ ಪಂಚಾಯಿತಿ ಸಹ ಇವತ್ತು ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನ ಉಂಟು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮೊದಲನೇದಾಗಿ ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತಾ ನಾನು ಏನು ಇವತ್ತು ಅಂಬೇಡ್ಕರ್ ಅವರು ಅವರ ಚಿಂತನೆ ಮಾರ್ಗದರ್ಶನ ಇವತ್ತು ಎಲ್ರಿಗೂ ಅತ್ಯವಶ್ಯಕ. ಏನು ನಮ್ಮ ಒಂದು ಸಂವಿಧಾನವನ್ನು ಬರೆದಿರೋದು ಮಾತ್ರವಲ್ಲ, ಇವತ್ತು ಮಾನವನ ಬದುಕು ಯಾವ ರೀತಿ ಬದುಕಬೇಕು, ಈ ಸಮಾಜದಲ್ಲಿ ಯಾವ ರೀತಿ ಮಾನವ ಈ ಸಮಾಜಕ್ಕೆ ಹೊಂದಿಕೊಂಡು ಯಾವ ರೀತಿ ಜೀವನವನ್ನ ಮಾಡಬೇಕು ಅಂತ ಅನೇಕವಾದಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಸಂವಿಧಾನದಲ್ಲಿ ರೂಪಿಸಿಕೊಟ್ಟಿರ್ತಕ್ಕಂಥ ಮಹಾನ್ ಭಾವ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಿಜವಾಗ್ಲೂ ನನಗೆಲ್ಲೋ ಒಂದ್ ಕಡೆ ಬೇಸರ ಅನ್ನಿಸ್ತಿದೆ. ಇವತ್ತು ಯಾವುದೋ ಒಂದು ಜಾತಿಗೆ ಅಂಬೇಡ್ಕರ್ ಅವರನ್ನ ಸೀಮಿತಗೊಳಿಸ್ತಿದ್ರೆ ಖಂಡಿತವಾಗಿ ಅದು ತಪ್ಪು. ಯಾವುದೇ ಒಂದು ಜಾತಿಗೆ ಸೀಮಿತರಾಗಿರ್ತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಅವರಲ್ಲ. ಎಲ್ಲ ಜನಕ್ಕೂ ಸಮಾನತೆಯನ್ನು ಕಲಿಸಬೇಕು, ಎಲ್ಲರನ್ನ ಈ ದೇಶದಲ್ಲಿ ಒಗ್ಗೂಡಿಸಿ ಎಲ್ರಿಗೂ ಕೂಡ ಅವರಿಗೆ ಬದುಕುವ ಮತ್ತು ಜೀವಿಸುವ ಹಕ್ಕನ್ನ ಕಲ್ಪಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ಸಂವಿಧಾನವನ್ನ ಜಾರಿ ಮಾಡ್ತಕ್ಕಂಥ ವಿಚಾರ. ಇವತ್ತು ಏನಾಗಿದೆ ಅಂದ್ರೆ ಸಂವಿಧಾನ ಬರೆದ ಅಂಬೇಡ್ಕರ್ ಅವರು ಇವತ್ತು ಕೇವಲ ದಲಿತರಿಗೆ ಮಾತ್ರ ಅಂತಕ್ಕಂಥ ಒಂದು ಭಾವನೆ ಇವತ್ತು ಜನರಲ್ಲಿ ಮೂಡ್ತಕ್ಕಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಖಂಡಿತವಾಗಿಯೂ ಅವ್ರೇನಾದ್ರೂ ನಮ್ಮ ಮುಂದುವರಿದ ಜಾತಿ ಅಥವಾ ಜನಾಂಗದಲ್ಲಿ ಏನಾದರೂ ಹುಟ್ಟಿದ್ರೆ ಅವ್ರು ಖಂಡಿತವಾಗಿಯೂ ಎಲ್ಲರ ಮನೆಯಲ್ಲೂ ಸಹ ಅವರ ಫೋಟೋವನ್ನು ಇಟ್ಕೊಂಡು ಇವತ್ತು ಪೂಜೆ ಮಾಡ್ತಕ್ಕಂಥ ಸಂದರ್ಭ ಖಂಡಿತ ಬರ್ತೈತೆ. ಆದ್ರೆ ಅವರು ಕೇವಲ ದಲಿತ ಒಂದು ಯಾವುದೇ ಹಿಂದುಳಿದ ಒಂದು ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಇವತ್ತು ಅವರನ್ನ ನಾವು ಒಂದು ಯಾವುದಾದ್ರೂ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಇದರಲ್ಲಿ ಮಾತ್ರ ಅವರನ್ನ ನಾವು ಪೂಜೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ನಮ್ಮ ದೇಶದ ಒಂದು ವಿಪರ್ಯಾಸ ಅಂತ ನಾನು ಅದನ್ನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅಂಬೇಡ್ಕರ್ ಅವರು ಅವತ್ತಿನ ಕಾಲಘಟ್ಟದಲ್ಲಿ ಏನು ಇವತ್ತು ಶೋಷಿತ ವರ್ಗದವರಿಗೆ ಏನು ತುಳಿತಕ್ಕೆ ಒಳಗಾಗಿದ್ದಾರೆ ಅಂತಹ ಒಂದು ಜಾತಿ ಜನಾಂಗಕ್ಕೆ ಅವರಿಗೆ ಒಂದು ಮೂಲಭೂತ ಹಕ್ಕುಗಳನ್ನು ಕಲ್ಪಿಸಿಕೊಳ್ಬೇಕು. ವಾಕ್ ಸ್ವಾತಂತ್ರ್ಯ ಇರ್ಬೋದು, ಸಮಾನತೆ ಇರ್ಬೋದು, ಧರ್ಮ ಒಂದು ಆಚರಣೆ ಮಾಡ್ತಕ್ಕಂಥದ್ದು, ಹಲವಾರು ಒಂದು ಮಾನವನ ಅವಶ್ಯಕತೆವಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ತಲುಪಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆ ಇಟ್ಕೊಂಡು ಖಂಡಿತವಾಗಿ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ. ದಯವಿಟ್ಟು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಸಂವಿಧಾನ ಎಲ್ಲರಿಗೂ ಸೇರ್ತಕ್ಕಂಥದ್ದು, ಎಲ್ಲ ಜಾತಿ ಧರ್ಮ ಜನಾಂಗಕ್ಕೂ ಕೂಡ ಸಂವಿಧಾನ ಸೇರ್ತಕ್ಕಂಥದ್ದು. ಕೇವಲ ಅಂಬೇಡ್ಕರ್ ಒಬ್ಬರು ಬರೆದಿದ್ದಾರೆ, ಓದ್ಬೇಕು ಅಂತಕ್ಕಂಥ ಮನಸ್ಥಿತಿ ದಯವಿಟ್ಟು ಯಾರು ಇಟ್ಕೊಂಡು ಮಾಡಿ. ಖಂಡಿತವಾಗಿ ಅಂತ ಮಹಾನ್ ಪುರುಷ ಖಂಡಿತವಾಗಿ ಎಲ್ಲೂ ವಿಶ್ವದಲ್ಲೂ ಸಹ ಹುಟ್ಟೋದಿಲ್ಲ ಅಂತ ಹೇಳಿ ನಾನು ಅದು ಘೋಷಣೆ ಮಾಡ್ಕೊಂತೇನೆ. ಕೇವಲ ಭಾರತಕ್ಕೆ ಅಲ್ಲ, ಅವರು ಇಡೀ ವಿಶ್ವಕ್ಕೆ ಅವರನ್ನ ಮಹಾನಾಯಕನಾಗಿ ಇವತ್ತು ಗೌರವ ಸ್ಥಾನಮಾನವನ್ನು ನೀಡ್ತಾರೆ. ಎಲ್ಲಾ ದೇಶಗಳಲ್ಲೂ ಕೂಡ ಅವರು ಒಂದು ಪ್ರತಿಮೆನ ಅನಾವರಣ ಮಾಡಿದ್ದಾರೆ. ಭಾರತ ಅಲ್ಲ, ವಿಶ್ವದ ಎಲ್ಲಾ ಕಡೆ ಸಹ ಅವರು ಎಲ್ಲಾ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ 52,000 ಪುಸ್ತಕಗಳನ್ನು ಓದಿ, ತಮಾಷೆ ಮಾತಲ್ಲ, ನಾವೆಲ್ಲ ಅರ್ಥ ಮಾಡ್ಕೋಬೇಕು. 1,000 ಪುಸ್ತಕ ಓದಲಿಕ್ಕೆ ನಾವು ಇವತ್ತು ಶಾಲೆಯಲ್ಲಿ ಏನ್ ಪಾಠ ಮಾಡ್ತಾರೆ ಪುಸ್ತಕ ಓದಲಿಕ್ಕೆ ನಮ್ಗೆ ಸಾಯಂಕಾಲ ಆಗೋದಿಲ್ಲ. ಅಂಥದ್ರಲ್ಲಿ 52,000 ಪುಸ್ತಕಗಳನ್ನು ಅಧ್ಯಯನ ಮಾಡಿ 70 ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ ಈ ನಮ್ಮ ದೇಶಕ್ಕೆ ಅತ್ಯುನ್ನತವಾದ ಸಂವಿಧಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮಹನೀಯರೇ, ಅಂತ ಮಹಾನ್ ಭಾವನ ನಾವು ದಿನವೂ ಸ್ಮರಣೆ ಮಾಡಬೇಕು. ಯಾವುದೇ ಒಂದು ರೀತಿ ಒಂದು ದಿವಸ ಮಾತ್ರ ಅವರು ಪೂಜೆ ಮಾಡಿ ಬಿಡ್ತಕ್ಕಂಥದ್ದಲ್ಲ. ಇವತ್ತೇನಾದ್ರೂ ನಾವು ಬದುಕ್ತಿದೀವಿ ಅಂತಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರ ಕಾರಣ. ಇಲ್ಲಾಂದ್ರೆ ನಾವು ಪಶುಗಳು ಪ್ರಾಣಿಗಳಾಗಿ ಎಲ್ಲ ಅದು ಇರ್ಬೇಕಾಗಿತ್ತು. ಇವತ್ತು ನಮ್ಮ ದೇಶಕ್ಕೆ ಏನ್ ಬೇಕಿದೆ, ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಸಮಾಜದಲ್ಲಿ ಏನ್ ಬೇಕು ಅದನ್ನ ಅರ್ಥ ಮಾಡ್ಕೊಂಡು ಅವತ್ತಿನ ಕಾಲಘಟ್ಟದಲ್ಲಿ ನಮ್ಗೆ ಒಂದು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಕಲ್ಪಿಸಿಕೊಟ್ಟ ಮಹಾನ್ ಪುರುಷ. ನಿಜವಾಗೂ ನಾವು ಹುಟ್ಟಿರ್ತಕ್ಕಂಥ ಆತನ ಹೆಸರು ಹೇಳಲಿಕ್ಕೆ ನಮ್ಗೆ ಒಂದು ಹೆಮ್ಮೆ ಅನ್ನಿಸ್ತದೆ. ಈ ಭಾರತ
ದೇಶದಲ್ಲಿ ಅಂತ ಒಬ್ಬ ಮಹಾನ್ ಸುಪುತ್ರ ಹುಟ್ಟಿದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಹಾಗಾಗಿ ಇವತ್ತು ಸಂವಿಧಾನವನ್ನ ಕೇವಲ ಯಾವುದೇ ಒಂದು ಜಾತಿಗೆ ಸೀಮಿತಗೆ ಧರ್ಮಕ್ಕೆ ನಾವು ನೋಡಬಹುದು, ಎಲ್ಲ ರೀತಿಯಲ್ಲಿ ಸರ್ವಕಾಲಕ್ಕೂ ಸರ್ವರಿಗೂ ಸಮಾನವಾಗಿ ಕಾಣ್ತಕ್ಕಂಥದ್ದು ಒಂದು ಯಾವ್ದಾದ್ರು ಇದ್ರೆ ಅದು ಭಾರತ ಸಂವಿಧಾನ ಅಂತ ಸಂವಿಧಾನ ರಚನೆ ಮಾಡಿಕೊಟ್ಟಂತ ಅಂಬೇಡ್ಕರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತುಗಳು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಭೀಮ್.